ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಕರ್ಣನ ಮನೆಯಲ್ಲಿ ರಾಣ ಮನೆಯಿಂದ ಕರ್ಣನ ಮನೆಗೆ ಬಂದು ನೋಡಿದಾಗ ಸತ್ಯ ಬೆಳಗ್ಗೆ ಅವನು ಬಿಟ್ಟು ಹೋದ ಸ್ಥಿತಿಯಲ್ಲಿ ಸೋಫಾದಲ್ಲಿ ಬಿದ್ದಿದ್ಲು. ಆತಂಕಗೊಂಡವನು ಅವಳನ್ನ ಬಡಿದೆಬ್ಬಿಸೋಕೆ ಪ್ರಯತ್ನಿಸ್ದ. ಪ್ರಜ್ಞೆ ಬಾರದೇ ಇದ್ದಿದ್ರಿಂದ ಅವಳನ್ನ ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ಗ್ಲೂಕೋಸ್ ಹಾಕಿ ಪ್ರಥಮ ಚಿಕಿತ್ಸೆ ನೀಡ್ದ. ಆಕೆ ಆಹಾರ ಸೇವಿಸದಿದ್ದರಿಂದ ಮತ್ತೆ ಮಾನಸಿಕ ಒತ್ತಡದಿಂದ ಪ್ರಜ್ಞೆ ತಪ್ಪಿದ್ದನ್ನ ಅರ್ತು ಚಿಂತಿತನಾಗಿ ಕೂತ. ಬೆಳಗ್ಗೆ ನಡೆದ ಘಟನೆ ಅವನ ಕಣ್ಣ ಮುಂದೆ ಬಂತು. ಸೀಮಂತಕ್ಕೆ ಅವಳನ್ನ ಕರೆದಾಗ ಅವಳು ಅದಕ್ಕೆ ನಿರಾಕರಿಸಿದ್ಲು. ಯಾವ ಹಕ್ಕಿನಿಂದ ನಾನು ಬರಬೇಕು ಅಂತ ಅನ್ಕೊಳ್ತಿದ್ಯಾ ಅಂತ ಅವಳು ಕೇಳಿದಾಗ, ನೀನು ಅವಳಿಗೆ ಅತ್ತಿಗೆ ಕಣೆ, ಈ ಮನೆ ಹಿರಿ ಸೊಸೆ ಅಂದ ಕರ್ಣ. ನಾನು ಹಿರಿ ಸೊಸೆನೆ ಸರಿ, ಆದ್ರೆ ಈ ವಿಷಯವನ್ನ ನಿಮ್ಮಿಂದ ನಿಮ್ಮ ಅಮ್ಮನ ಹತ್ರ ಹೇಳೋಕ್ ಸಾಧ್ಯವಾ? ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ದ್ರೋಹ ಮಾಡಿದ್ದಾರೆ, ಅದು ತಿಳಿದು ನೀವು ಸೇರ್ಕೊಂಡು ಸಂಬಂಧ ಇಟ್ಕೊಂಡಿದ್ದೀರಾ. ನಿಮ್ಮ ಅಮ್ಮನಿಗೆ ನೀವು ಕೂಡ ದ್ರೋಹ ಮಾಡ್ತಿದ್ದೀರಾ. ಅವ್ರಿಗೆ ಮಾತ್ರ ವಿಷಯ ತಿಳಿದ್ರೆ ಪ್ರಾಣ ಬಿಟ್ಬಿಡ್ತಾರೆ. ಇವತ್ತು ನಿಮ್ ಜೊತೆಗೆ ಸೇರಿ ನಾನು ದ್ರೋಹ ಮಾಡ್ಬೇಕಾ? ಇಲ್ಲಿ ನೋಡು ಕಣ್ಣು, ಸರಿನೋ ತಪ್ಪೋ ಗಂಡ ಹೆಂಡತಿ ನಡುವೆ ಮುಚ್ಚುಮರೆ ಇರಬಾರ್ದು. ಅದು ಕುಟುಂಬವನ್ನ ನಾಶ ಮಾಡ್ಬಿಡುತ್ತೆ. ನೀವು ನಿಜವಾಗ್ಲೂ ಒಳ್ಳೆ ಮನುಷ್ಯನಾಗಿದ್ರೆ ನಿಮ್ಮ ಅಮ್ಮನ ಬಳಿ ಎಲ್ಲಾ ಸತ್ಯನೂ ಹೇಳಿ. ಹೀಗೆ ಅವರನ್ನ ಮೋಸ ಮಾಡಬೇಡಿ ಅಂತ ವಾದಿಸಿದ್ಲು ಸತ್ಯ. ಅರ್ಥ ಮಾಡ್ಕೊಳ್ದೆ ಮಾತಾಡ್ಬೇಡ ಅಂತ ಅವನು ಹೇಳಿದಾಗ ವಾಗ್ವಾದ ಮುಂದುವರಿತು. ಕೊನೆಯಲ್ಲಿ ಸತ್ಯ, ಏಯ್ ನೀನ್ ಮಾತ್ರ ತುಂಬಾ ನೀತಿವಂತನಾಗಿದೀಯಾ. ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಕೇವಲ ದೇಹವನ್ನ ಮಾತ್ರ ಪಡ್ಕೊಂಡೆ. ನೆನಪಿನಲ್ಲೆಲ್ಲ ರಾಣನ ಹೆಂಡತಿಯನ್ನೇ ಇಟ್ಕೊಂಡವನು ತಾನೇ ನೀನು. ನಿನ್ ತಮ್ಮನ ಹೆಂಡತಿ ಅಂತ ತಿಳಿದು ಅವಳನ್ನ ಮನಸ್ಸಿನಲ್ಲಿ ನೆನಪಿಸ್ಕೊಂಡು ನನ್ನನ್ನ ಮುಟ್ಟಿದ ಅಸಹ್ಯಕರ ಜನ್ಮ ತಾನೇ ನೀನು ಅಂತ ಅವಳು ಹೇಳಿದಾಗ ಆಕ್ರೋಶದಲ್ಲಿ ಅವಳಿಗೆ ಜೋರಾಗಿ ಬಾರಿಸಿದ್ದ ಕರ್ಣ. ಕೊಲೆ ಮಾಡ್ಬಿಡ್ತೀನಿ, ಎಚ್ಚರ. ನನ್ ತಮ್ಮನ ಹೆಂಡತಿ ಅಂತ ತಿಳಿದು ಅವಳನ್ನ ನೆನಪಿಸ್ಕೊಂಡು ನಿನ್ನನ್ನ ಮುಟ್ತಿ ಅಂತ ಹೇಳ್ತಿದ್ಯಾ. ನಿನ್ ಜೊತೆಗಿದ್ದ ಪ್ರತಿಯೊಂದು ನಿಮಿಷವೂ ನಿನ್ ಬಗ್ಗೆ ಮಾತ್ರ ಯೋಚಿಸ್ತಿದ್ದೆ. ಕೋಪದಲ್ಲಿ ಅಂದು ಒಂದ್ ಮಾತಾಡ್ಬಿಟ್ಟೆ. ನೀನ್ ಅದನ್ನೇ ಹಿಡ್ಕೊಂಡು ಇಷ್ಟೊಂದು ಅಸಹ್ಯವಾಗಿ ಅನ್ಕೊಂಡಿಯಲ್ಲ. ನಿನ್ ಹತ್ರ ಮಾತಾಡೋಕಾಗೋದಿಲ್ಲ ಅಂತ ಕೂಗ್ತಾ ಹೋದದ್ದು ನೆನಪಿಗೆ ಬಂತು ಈಗ ಕರ್ಣಂಗೆ. ಈಗ ಅವಳ ಮುಖವನ್ನ ನೋಡ್ದವನು, ನನ್ ಮೇಲೆ ತಪ್ಪಿಲ್ಲ ಅಂತ ಹೇಳ್ತಿಲ್ಲ. ನಿನ್ನನ್ನ ಅವಮಾನಿಸಿದ್ದು ನಾನ್ ಮಾಡಿದ ತಪ್ಪು. ಅದಕ್ಕಾಗಿ ಸ್ವಲ್ಪ ಸ್ವಲ್ಪವೇ ನನ್ನನ್ನ ಕೊಲ್ಬೇಡ ಸತ್ಯ. ನಿನ್ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದೀನಿ. ನೀನ್ ಇಲ್ದಿದ್ರೆ ನನಗೆ ಜೀವನನೇ ಇಲ್ಲ. ನಿನ್ಗೆ ಸರಿ ಹೋಗ್ಲಿ, ನಿನ್ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ಎಲ್ಲಾ ವಿಷಯವನ್ನ ಹೇಳ್ತೀನಿ. ಮೊದ್ಲಿಗೆ ಈ ಇಕ್ಕಟ್ಟಿನ ಸ್ಥಿತಿಗೆ ಒಂದು ಕೊನೆ ಹಾಡಬೇಕು ಅಂತ ಮನಸ್ಸಿನೊಳಗಡೆ ದೃಢವಾಗಿ ನಿರ್ಧರಿಸ್ತಾ ಕರ್ಣ. ಅಂದು ಪ್ರಜ್ಞೆ ಬಂದ ಮೇಲೂ ಸತ್ಯ ಕರ್ಣ ಜೊತೆಗೆ ಮಾತಾಡ್ಲಿಲ್ಲ. ಅವಳ ಮೌನವೇ ಅವನನ್ನ ಒಂದು ನಿರ್ಧಾರಕ್ಕೆ ಬರುವಂತೆ ಮಾಡಿತ್ತು. ಹೀಗೆ 1 ವಾರ ಕಳೀತು. ಕರ್ಣ ಯೋಜನೆ ಹಾಕಿದಂತೆಯೇ ಸತ್ಯಗೆ ಮೆಡಿಕಲ್ ಕಾಲೇಜ್ನಲ್ಲಿ ರಜೆ ಹಾಕಿಸಿ ಅವಳನ್ನ ತನ್ನ ಊರಾದ ನೆಲಮಂಗ್ಲಕ್ಕೆ ಕರೆತಂದ. ಅಲ್ಲಿಗೆ ಬಂದ ತಕ್ಷಣ ಸತ್ಯಳ ಪೋಷಕರನ್ನ ಕೂಡ ತನ್ನ ಮನೆಗೆ ಕರೆಸ್ಕೊಂಡ. ಆ ಬೃಹತ್ ಬಂಗಲೆಯಲ್ಲಿ ಕರ್ಣನ ತಾಯಿ ಶಾರದಾ ದೇವರು ಬಂದಂತೆ ಮುಗುಳ್ನಗ್ತಾ ಎಲ್ಲರನ್ನ ಸ್ವಾಗತಿಸಿದ್ರು. ಬಾರಪ್ಪ ಕಣ್ಣು, ಬಾ ಸತ್ಯ, ಹೇಗಿದ್ದೀರಾ ಅಂತ ವಿಚಾರಿಸಿದ್ರು. ಅವನು ಕೂಡ ಉತ್ತರಿಸ್ತ. ಸೊಸೆಯ ಬಳಲಿದ ಮುಖವನ್ನ ನೋಡಿದ ಅವರು, ಸತ್ಯ ಯಾಕೆ ಮುಖ ಹೀಗ್ ಮಾಡಿದೆ, ತಲೆ ಸುತ್ತಿದ್ಯಾ ಅಂತ ವಾತ್ಸಲ್ಯದಿಂದ ಕೇಳಿದ್ರು. ಹೌದು ಅತ್ತೆ, ಅದಕ್ಕೆ ರಜಾ ಹಾಕಿ ಬಂದೆ ಅಂದ್ಲು ಅವಳು. ಸರಿ, ಇಬ್ರು ಮೊದಲು ಕೈ ತೊಳ್ಕೊಂಡು ಬಂದು ಊಟ ಮಾಡಿ ಅಂದ್ರು ಶಾರದಾ. ತಾಯಿಯ ಪ್ರೀತಿಯನ್ನ ನೋಡುವಾಗ ಕರ್ಣನ ಮನಸ್ಸಿನಲ್ಲಿ ಅಪರಾಧ ಭಾವ ಕಾಡ್ತಿತ್ತು. ಅದೇ ಸಮಯದಲ್ಲಿ ಸತ್ಯಳ ಪೋಷಕರಾದ ರಾಮಪ್ಪ ಮತ್ತೆ ಪದ್ಮ ಅಲ್ಲಿಗೆ ಬಂದು ಸೇರಿದ್ರು. ಏನಪ್ಪ ಕಣ್ಣು, ದಿಢೀರಂತ ಬನ್ನಿ ಅಂತ ಫೋನ್ ಮಾಡಿದ್ಯಲ್ಲ, ಏನಾದ್ರೂ ತುರ್ತು ವಿಷಯ ಇದೆಯಾ ಅಂತ ರಾಮಪ್ಪ ಕೇಳಿದ್ರು. ನಿಮ್ 3 ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು, ಅದಕ್ಕೆ ಕರೆಸ್ದೆ ಅಂದ ಕರ್ಣ ಗಂಭೀರವಾದ ಧ್ವನಿಯಲ್ಲಿ. ಏನಪ್ಪಾ, ಬಂದ ತಕ್ಷಣ ಇಷ್ಟು ದೊಡ್ಡ ವಿಷಯ ಏನು? ನಿಮ್ಮಿಬ್ಬರ ನಡುವೆ ಏನಾದ್ರೂ ಜಗಳನ ಅಂತ ಶಾರದಾ ಆತಂಕದಿಂದ ಕೇಳಿದ್ರು. ಸತ್ಯಗೆ ಅಲ್ಲಿರೋದು ದೊಡ್ಡ ಪರೀಕ್ಷೆಯಾಗಿ ಕಾಣಿಸ್ತಿತ್ತು. ಅತ್ತೆ, ನನಗೆ ಎದೆ ಬಡಿತ ಜಾಸ್ತಿ ಆಗ್ತಿದೆ, ನಾನು ರೂಮಿಗೆ ಹೋಗಿ ಮಲ್ಕೋತೀನಿ ಅಂತ ಹೇಳಿ ಅತ್ತೆಗೆ ಏನೂ ಆಗಬಾರ್ದು ದೇವ್ರೆ ಅಂತ ಮನಸ್ಸಿನಲ್ಲೇ ಬೇಡ್ಕೊಂಡು ಸತ್ಯ ಅಲ್ಲಿಂದ ಹೋದ್ಲು. ಕರ್ಣನನ್ನ ಅವರು ಅರ್ಥ ಆಗದಿರೋ ಥರ ನೋಡ್ತಿದ್ದಾಗ ಕರ್ಣ ಮೆಲ್ಲನೆ ತನ್ನ ತಾಯಿ ಹತ್ರ ಕುತ್ಕೊಂಡ. ಅವರ ಕೈಗಳನ್ನ ಹಿಡ್ಕೊಂಡು ಕಥೆಯ ರೂಪದಲ್ಲಿ ಒಂದು ಸತ್ಯ ಹೇಳೋಕೆ ಪ್ರಾರಂಭಿಸ್ತ. ಅಮ್ಮ, ನನಗೆ ತಿಳಿದಿರೋ ಒಬ್ಬ ವ್ಯಕ್ತಿ,
ಅವ್ರಿಗೆ ಸುಂದರವಾದ ಜೀವನ, ಹೆಂಡತಿ, ಒಬ್ಬ ಮಗ ಇರೋವಾಗ್ಲೆ ಯಾರಿಗೂ ತಿಳಿಯದಂತೆ ತಾವು ಪ್ರೀತಿಸಿದ ಹುಡುಗಿಯನ್ನ 2ನೇ ಮದುವೆ ಆಗ್ತಾರೆ. ಅವರ 2ನೇ ಹೆಂಡತಿಗೆ 3 ಮಕ್ಕಳಿದ್ದಾರೆ. ದೊಡ್ಡವನು ಬಿಸ್ನೆಸ್ ಮಾಡ್ತಿದ್ದಾನೆ, 2ನೇ ಮಗಳು ಕೂಡ ಬಿಸ್ನೆಸ್ ನೋಡ್ಕೊಳ್ತಿದ್ದಾಳೆ. ಆದರೆ 3ನೇ ಮಗಳು ಈಗ ದೊಡ್ಡ ಅಪಾಯದಲ್ಲಿದ್ದಾಳಮ್ಮ. ಯಾವುದೋ ಅಪಘಾತದಲ್ಲಿ ಕೈಕಾಲು ಸ್ವಾಧೀನ ಕಳ್ಕೊಂಡು ಈಗಷ್ಟೇ ನನ್ನ ಚಿಕಿತ್ಸೆಯಿಂದ ಸ್ವಲ್ಪವೇ ಎದ್ದು ನಡೆಯೋ ಸ್ಥಿತಿಗೆ ಬಂದಿದ್ದಾಳೆ ಅಂತ ಕರ್ಣ ಹೇಳ್ತಿದ್ರೆ ಅಲ್ಲಿದ್ದವರು ಮನಸ್ಸಿನಲ್ಲಿ ನೋವು ಅನುಭವಿಸ್ತಾ ಕೇಳ್ತಿದ್ರು. ಈಗ ಅವರ 2ನೇ ಮಗಳಿಗೂ ಮದುವೆ ನಿಶ್ಚಯವಾಗಿದೆ. ಆದರೆ ಆ ವ್ಯಕ್ತಿಯ ಮೊದಲ ಹೆಂಡತಿಗೆ ಈ ವಿಷಯ ಗೊತ್ತಿಲ್ಲ. ಅದಕ್ಕೆ ಆತ ಮಗಳ ಮದುವೆಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಹುಡುಗನ ಮನೆಯವರು ಆ ಹುಡುಗಿನ ಅವಮಾನಿಸ್ತಿದ್ದಾರೆ. ದೊಡ್ಡವ್ರು ಮಾಡಿದ ತಪ್ಪಿಗೆ ಆ ಮಕ್ಕಳು ತಮ್ಮದೇ ಆದ ಗುರುತಿಲ್ದೆ ತಂದೆ ಹೆಸರು ಹೇಳ್ಕೊಳ್ಳೋಕ್ಕಾಗದೆ ನಲಗಿ ಹೋಗಿದ್ದಾರೆ. ಇದರಲ್ಲಿ 3ನೇ ಮಗಳ ಹೊಟ್ಟೆಯಲ್ಲಿ ಮಗುವಿದೆ. ಅವಳು ನಡೆಯೋಕ್ಕಾಗದ ಸ್ಥಿತಿಯಲ್ಲಿದ್ದಾಳೆ. ಅದನ್ನು ನೋಡೋಕೆ ತುಂಬ ಕಷ್ಟ ಆಗ್ತಿದೆ ಅಂತ ದೀರ್ಘವಾಗಿ ಹೇಳಿ ಮುಗಿಸ್ತ. ಶಾರದಾ ಮುಖ ಕೋಪದಿಂದ ಕೆಂಪಾಯಿತು. ಏಯ್, ಏನು ಹೇಳ್ತಿದ್ಯಾ? ಯಾರಾತ? ಅವನ್ ಮನುಷ್ಯನ? ಹೆಂಡತಿ ಮತ್ತೆ ಮಗ ಇರಬೇಕಾದ್ರೆ ಹೀಗೆ ಮಾಡಬಹುದಾ? 3 ಮಕ್ಕಳು ಹುಟ್ಟಿ ಬೆಳೆಯೋವರೆಗೂ ಹೆಂಡತಿಗೆ ವಿಷಯ ತಿಳಿಸ್ದೆ ಮರೆ ಮಾಚಿದ್ದಾರೆ ಅಂದರೆ ಆತ ಹೆಂಡತಿಯನ್ನ ನೋಡಿ ಭಯ ಪಡ್ತಿದ್ದಾನ ಅಥವಾ ಅವಳನ್ನ ಮೂರ್ಖಳು ಅಂದ್ಕೊಂಡಿದ್ದಾನ ಅಂತ ಆಕ್ರೋಶದಿಂದ ಕೇಳಿದ್ರು ಶಾರದಾ. ಕರ್ಣನಿಗೆ ಮುಂದೆ ಏನ್ ಹೇಳಬೇಕು ಅಂತ ತಿಳಿಲಿಲ್ಲ. ಗಂಟಲು ಒಣಗಿತ್ತು. ಅಮ್ಮ, ಈಗ ಆ ಮೊದಲ ಹೆಂಡತಿಗೆ ನಿಜ ವಿಷಯ ಹೇಳಿದ್ರೆ ಅವರು ಹೇಗೆ ಪ್ರತಿಕ್ರಿಯಿಸ್ತಾರೋ ಗೊತ್ತಿಲ್ಲ. ಆದ್ರೆ ಆ ಮಗಳ ಮದುವೆಗೆ ಆಕೆಯ ತಂದೆ ಬರಬೇಕು. ಆ 3 ಒಂದು ಗುರುತು ಸಿಗ್ಬೇಕು ಅಂದ್ರೆ ಆ ಮೊದಲ ಹೆಂಡತಿ ಆತನನ್ನ ಕ್ಷಮಿಸ್ತಿದ್ರು ಪರವಾಗಿಲ್ಲ. ಆದ್ರೆ ಆ ಮಕ್ಕಳನ್ನ ಒಪ್ಕೊಂಡ್ರೆ ಮಾತ್ರ ಸಾಧ್ಯ ಅಲ್ವಾ? ಅದಕ್ಕೇನಾದ್ರೂ ಅವಕಾಶ ಇದೆಯಾ ಅಮ್ಮ ಅಂತ ಏಕದಳದಿಂದ ಕೇಳ್ದ. ಕೂಡಲೇ ರಾಮಪ್ಪ ಮಧ್ಯ ಪ್ರವೇಶಿಸಿ, ಏನಪ್ಪ ಕಣ್ಣು, ಬುದ್ಧಿ ಇದೆಯಾ ನಿನಗೆ? ದೊಡ್ಡ ಡಾಕ್ಟರ್ ಆಗಿ ಏನ್ ಮಾತಾಡ್ತಿದ್ಯಾ? ಒಬ್ಬ ಹೆಣ್ಣು ಏನ್ ಬೇಕಾದ್ರೂ ಬಿಟ್ಕೊಡ್ಬಹುದು, ಆದ್ರೆ ತನ್ನ ಗಂಡನನ್ನ ಹೇಗೆ ಇನ್ನೊಬ್ರಿಗೆ ಬಿಟ್ಕೊಡೋಕ್ ಸಾಧ್ಯ? ಅಷ್ಟೂ ವರ್ಷ ದ್ರೋಹ ಮಾಡಿದ ಮನುಷ್ಯನನ್ನ ಹೇಗೆ ಒಪ್ಕೊಳ್ಳೋಕ್ ಸಾಧ್ಯ ಅಂತ ಗದ್ರಿದ್ರು. ಕರ್ಣ ಬಿಡ್ಲಿಲ್ಲ. ಬೇರೆ ದಾರಿಯೇ ಇಲ್ಲ ಮಾವ. ಈಗ ಆ 3 ಮಕ್ಕಳು ಬೆಳೆದಿದ್ದಾರೆ. ದೊಡ್ಡವನು ಮದ್ವೆಯನ್ನ ಯಾರಿಗೂ ತಿಳಿದಂತೆ ಸಿಂಪಲ್ ಆಗಿ ಮುಗಿಸ್ತ. 3ನೇ ತಂಗಿ ಒಬ್ಬನನ್ನ ಪ್ರೀತಿಸಿ ಮೋತ್ಸ ಹೋಗಿ ಈಗ ಹೊಟ್ಟೆಲ್ ಮಗುವಿನ ಜೊತೆಗಿದ್ದಾಳೆ. 7 ತಿಂಗಳಾಗಿದೆ. ಇನ್ನು 3 ತಿಂಗಳಲ್ಲಿ ಮಗು ಹುಟ್ಟುತ್ತೆ. ಆ ಸಮಯದಲ್ಲಿ ಆ ಹುಡುಗಿಯ ಪ್ರಾಣಕ್ಕೆ ಅಪಾಯ ಬರಬಹುದು. ಇಷ್ಟು ಕಷ್ಟದಲ್ಲಿರೋ ಆ ಮಕ್ಕಳಿಗೆ ಒಂದು ಮಾನ್ಯತೆ ಬೇಡವಾ? ಆ ತಂದೆ ಮಗಳ ಮದುವೆಗೆ ಬರಬಾರ್ದಾ ಅಂತ ಅವನು ಕೇಳಿದಾಗ ಶಾರದಾ ಮೌನವಾದ್ರು. ಅವರ ಮುಖದಲ್ಲಿ ಇದ್ದ ಆ ಶಾಂತಿಯುತ ಭಾವ ಬಿರುಗಾಳಿಯ ಮುನ್ನಿನ ಶಾಂತಿಯಂತೆ ಇತ್ತು. ಕರ್ಣ ತನ್ನ ತಾಯಿಯ ಮುಖವನ್ನೇ ನೋಡ್ತಿದ್ದ. ಅವನು ಹೇಳೋಕೆ ಹೊರಟಿರೋದು ಯಾರ ಬಗ್ಗೆ ಅಂತ ಶಾರದಾಗೆ ಅರ್ಥ ಆಗೋ ಆ ಕ್ಷಣ ಹತ್ತಿರವಾಗ್ತಿತ್ತು. ಕರ್ಣ ಕೇಳಿದ ಪ್ರಶ್ನೆಗೆ ಶಾರದಾ ಅವರಿಂದ ತಕ್ಷಣ ಉತ್ತರ ಬರಲಿಲ್ಲ. ಅವರ ಕಣ್ಣುಗಳು ಅತ್ತಿತ್ತ ಅಲೆದಾಡಿದವು. ಕರ್ಣನ ಧ್ವನಿಯಲ್ಲಿದ್ದ ಆ ನಡುಕ, ಅವನ ಕೈಗಳ ನಡುಕ ಅವರಿಗೆ ಏನೋ ಅನಾಹುತವನ್ನ ಸೂಚಿಸ್ತಿತ್ತು. ಕಣ್ಣು, ಯಾಕೆ ಹೀಗೆ ತವಕಿಸ್ತಿದ್ಯಾ? ಯಾವುದೋ ಅಪರಿಚಿತ ಕುಟುಂಬಕ್ಕಾಗಿ ನೀನ್ ಯಾಕೆ ಇಷ್ಟೊಂದು ಭಾವನಾತ್ಮಕವಾಗ್ತಿದ್ಯಾ ಅಂತ ಶಾರದಾ ತೀಕ್ಷ್ಣವಾಗಿ ನೋಡಿದಾಗ ಕರ್ಣ ಮೆಲ್ಲನೆ ಅವರ ಕಾಲಡಿಯಲ್ಲಿ ಕುತ್ಕೊಂಡ. ಅಮ್ಮ, ಆ ಮೊದಲ ಹೆಂಡತಿ ಬೇರೆ ಯಾರೂ ಅಲ್ಲ ಅಮ್ಮ, ನೀವೇ. ಆ ದ್ರೋಹ ಮಾಡಿದ ಮನುಷ್ಯ ನಿಮ್ಮ ಗಂಡ, ನನ್ನ ತಂದೆ ಅಂತ ಕರ್ಣ ಸತ್ಯವನ್ನ ಹೊರಹಾಕ್ತ. ಮನೆಯಲ್ಲಿ 1 ನಿಮಿಷ ಮೌನ ಆವರಿಸಿತ್ತು. ರಾಮಪ್ಪ ಮತ್ತೆ ಪದ್ಮ ಆಘಾತದಿಂದ ಸ್ತಬ್ಧರಾದ್ರು. ಶಾರದಾ ಕಲ್ಲಿನಂತೆ ಕೂತಿದ್ರು. ಅವರ ಕಿವಿಗಳಲ್ಲಿ ಕರ್ಣ ಹೇಳಿದ ಮಾತುಗಳು ಮತ್ತೆ ಮತ್ತೆ ಪ್ರತಿಧ್ವನಿಸಿದವು. ಏನ್ ಹೇಳ್ದೆ? ಇನ್ನೊಮ್ಮೆ ಹೇಳು ಅಂತ ಶಾರದಾ ಸಣ್ಣ ಧ್ವನಿಯಲ್ಲಿ ಕೇಳಿದಾಗ ಕರ್ಣ ಅಳೋಕೆ ಪ್ರಾರಂಭಿಸ್ತ. ಹೌದು ಅಮ್ಮ, ಅಪ್ಪನ 2ನೇ ಕುಟುಂಬವೇ ರಾಣ, ಆರಾಧನಾ ಕುಟುಂಬ. ಇಷ್ಟು ವರ್ಷ ಅಪ್ಪ ನಮ್ಮನ್ನ ಮೋಸ ಮಾಡ್ತಾ ಅಲ್ಲೊಂದು ಜೀವನ ನಡೆಸ್ತಿದ್ದಾರೆ. ಆದ್ರೆ ರಾಣಾಗೆ ಸತ್ಯ ಗೊತ್ತಾದಾಗ ತಮ್ಮ ತಾಯಿ ಇನ್ನೊಬ್ರಿಗೆ ದ್ರೋಹ ಮಾಡಿದ್ದಾರೆ ಅಂತ 7 ವರ್ಷದಿಂದ ತನ್ನ 2 ತಂಗಿ ಜೊತೆಗೆ ಸಪ್ರೇಟ್ ಆಗಿ ವಾಸಿಸ್ತಿದ್ದಾನೆ. ಈಗ ಕೊನೆ ಮಗುವಿಗೆ ತುಂಬಾ ಕೆಟ್ಟದಾಗಿದೆ ಸ್ಥಿತಿ. ಅದಕ್ಕೆ ಅವನು ಅಮ್ಮನನ್ನು ಮತ್ತೆ ಈ ವ್ಯಕ್ತಿಯನ್ನು ನೋಡೋಕೆ ಅನುಮತಿಸ್ದ. ಅಲ್ಲಿರೋ ಮಕ್ಕಳು ಪಾಪ ಅಮ್ಮ, ಮುಖ್ಯವಾಗಿ ಆರಾಧನಾ, ಅವಳ ಹೊಟ್ಟೆಲ್ ಮಗು ಇದೆ. ಆ ಹುಡುಗಿ ತನ್ನ ಪ್ರಾಣಕ್ಕೆ ಅಪಾಯ ಅಂತ ತಿಳಿದಿದ್ರು ಆ ಮಗುವನ್ನ ಹೊತ್ತಿದ್ದಾಳೆ.
ಅವಳಿಗೆ ಒಬ್ಬ ಅಣ್ಣನಾಗಿ ನಾನು ಅಲ್ಲಿ ಹೋಗಿ ನಿಲ್ಲಬೇಕು ಅಮ್ಮ. ಅದಕ್ಕೂ ಮುನ್ನ ನಿಮ್ಮ ಹತ್ರ ನಿಜ ಹೇಳ್ಬೇಕನ್ಕೊಂಡೆ ಅಂತ ಕರ್ಣ ಅಳ್ತಾ ಎಲ್ಲವನ್ನ ಹೇಳ್ದ. ಅವನು ಹೀಗೆ ಅಳ್ತಿರೋದು ಮೊದಲನೇ ಬಾರಿ. ಶಾರದಾ ಮೆಲ್ಲನೆ ಎದ್ದು ನಿಂತರು. ಅವರ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಸತ್ಯಾಳ ತಂದೆಯನ್ನ ನೋಡಿ, ಅಣ್ಣ, ಇವನು ಏನು ಹೇಳ್ತಿದ್ದಾನೆ ಕೇಳಿದ್ರಾ? ಎಷ್ಟು ವರ್ಷ ನಾನು ಪೂಜಿಸಿದ ದೇವರು ನನಗೆ ತಿಳಿಯದೆ ಇನ್ನೊಂದು ಕುಟುಂಬ ನಡೆಸ್ತಿದ್ದಾರೆ. ಅದನ್ನ ನನ್ನ ಮಗನೇ ಬಂದು ನನಗೆ ಹೇಳ್ತಿದ್ದಾನೆ. ಇದಕ್ಕಿಂತ ಒಂದು ಹೆಣ್ಣಿಗೆ ಅವಮಾನ ಏನು ಬೇಕು ಅಂತ ಅವರು ನಕ್ಕ. ಆ ನಗು ಅಲ್ಲಿದ್ದವರನ್ನ ಬೆಚ್ಚಿ ಬೀಳ್ಸಿತ್ತು. ರಾಮಪ್ಪ ಆಕ್ರೋಶದಿಂದ, ಕಣ್ಣು, ಇದು ತಮಾಷೆಗೆ ಹೇಳೋ ವಿಷಯ ಅಲ್ಲ, ಅವ್ರಂಥವ್ರಲ್ಲ ಅಂತ ಹೇಳ್ತಿದ್ರೆ ಕರ್ಣ ತನ್ನ ಫೋನಿಂದ ರಾಣ ಮದುವೆಯಲ್ಲಿ ತೆಗೆದ ಫೋಟೋಗಳನ್ನ ತೋರಿಸ್ದ. ಇವರೇ ಮಾವ ಅವರು. ಅಪ್ಪ ಅಲ್ಲಿಯೂ ಅಮ್ಮಂಗೆ ಒಬ್ಬ ದೇವ್ರಂತಿದ್ದಾರೆ. ಆದ್ರೆ ಇಲ್ಲಿರೋ ಯಾರಿಗೂ ಆ ವಿಷಯ ಗೊತ್ತಿಲ್ಲ ಎಂಬ ಧೈರ್ಯದಲ್ಲಿ ಬದುಕ್ತಿದ್ದಾರೆ ಅಂದ ಕರ್ಣ. ಶಾರದಾ ಫೋಟೋಗಳನ್ನ ನೋಡಿದ್ರು. ಆರಾಧನಾ ಚಕ್ರದ ಕುರ್ಚಿಯ ಪಾಡು ಮತ್ತೆ ಅವಳ ಮುಖದಲ್ಲಿದ್ದ ಮುಗ್ಧತೆ ಶಾರದಾ ಅವರ ತಾಯಿಯ ಮನಸ್ಸನ್ನ ಎಲ್ಲೋ ಒಂದು ಕಡೆ ಚುಚ್ಚಿತ್ತು. ಆದ್ರೂ ಗಂಡನ ದ್ರೋಹ ಅವರನ್ನ ಸುಡತೊಡಗಿತ್ತು. ಕರ್ಣ, ಈಗ ಏನ್ ಮಾಡ್ಬೇಕು ನಾನು? ನಿನ್ ತಂಗಿ ಮದ್ವೆಗೆ ನಾನು ಹೋಗಿ ಬಟ್ಟೆ ಬರೆ ಕೊಡ್ಬೇಕು ಅಂತ ನಿರೀಕ್ಷಿಸ್ತಿದ್ಯಾ? ಅಥವಾ ನಿನ್ನ ಅಪ್ಪನನ್ನ ಹೋಗ್ಲಿ ಅವರಿಗೆ ಗುರುತು ಕೊಡ್ಬೇಕು ಅಂತ ಬಯಸ್ತೀಯಾ? ಎಷ್ಟು ವರ್ಷ ನನ್ನನ್ನ ಮೂರ್ಖಳನ್ನಾಗಿಸಿ ಮೋಸ ಮಾಡಿದ ಆ ಮನುಷ್ಯನಿಗೆ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕಾಲಿಗೆ ಬಿದ್ದು ಬೇಡ್ಕೊಳ್ಳಿ ಅಂತ ಅನ್ಕೊಂಡಿದ್ಯಾ ಅಂತ ಶಾರದಾ ಆಕ್ರೋಶದಿಂದ ಕಿರ್ಚಿದ್ರು. ಆಗ ರೂಮ್ನ ಬಾಗಿಲು ತೆರೆದುಕೊಂಡು ಹೊರಗಡೆ ಬಂದ ಸತ್ಯ ಶಾರದಾ ಅವರ ಕೈಗಳನ್ನ ಹಿಡ್ಕೊಂಡ್ಲು. ಅತ್ತೆ, ಪ್ಲೀಸ್ ಅತ್ತೆ, ಕಣ್ಣು ಮೇಲೆ ಕೋಪ ಮಾಡ್ಕೋಬೇಡಿ. ಅವರೊಬ್ಬ ಡಾಕ್ಟರ್ ಆಗಿ ಆ ಹುಡುಗಿ ವೇದನೆಯನ್ನ ಕಂಡು ನಿಮಗೆ ಸತ್ಯ ಹೇಳಿದ್ದಾರೆ. ಆ ಹುಡುಗಿ ಪಾಪ ಅತ್ತೆ. ಆ ಹುಡುಗಿಗೆ ಒಬ್ಬ ಅಣ್ಣನಾಗಿ, ಒಬ್ಬ ತಂದೆಯಾಗಿ ನಮ್ಮ ಕುಟುಂಬದ ಸಪೋರ್ಟ್ ಬೇಕು ಅತ್ತೆ. ನೀವು ಸ್ವಲ್ಪ ನಿಧಾನವಾಗಿ ಯೋಚಿಸಿ ಅಂತ ಅಳ್ತಾ ಬೇಡ್ಕೊಂಡ್ಲು. ಶಾರದಾ ಕೈಯನ್ನ ಬಿಡಿಸ್ಕೊಂಡು ಕಣ್ಣೀರು ಒರೆಸ್ಕೊಂಡ್ರು. ಎಲ್ರೂ ಸೇರಿ ನನ್ನನ್ನ ಮೋಸ ಮಾಡಿದ್ದೀರಾ? ಸರಿ, ಈಗಲೇ ನಿಮ್ಮ ಅಪ್ಪಂಗೆ ಫೋನ್ ಮಾಡು. ಅವರನ್ನ ಇಲ್ಲಿಗೆ ಬರೋಕ್ ಹೇಳಿ. ಒಂದ್ ಕಡೆ ಗಂಡನಾಗಿ ಮೋಸ ಮಾಡಿದ್ರು, ಇನ್ನೊಂದ್ ಕಡೆ ಹುಟ್ಟಿದ ಮಗನೇ ನನಗೆ ತಿಳಿದೆ ಸತ್ಯನ ಮರೆಮಾಚಿದಾನೆ. ಈ ಶಾರದಾ ಯಾರು ಅಂತ ಇವತ್ತು ನಿಮ್ಮ ಅಪ್ಪಂಗೆ ಗೊತ್ತಾಗ್ಬೇಕು ಅಂತ ಘರ್ಜಿಸಿದ್ರು. ಕರ್ಣ ನಡ್ಗೋ ಕೈಗಳಿಂದ ತನ್ನ ತಂದೆಗೆ ಫೋನ್ ಮಾಡ್ದ. ತಮ್ಮ ಕಾಟನ್ ಮಿಲ್ನಲ್ಲಿದ್ದವರು ಫೋನ್ ಅಟೆಂಡ್ ಮಾಡಿದ್ರು. ಏನಪ್ಪ ಕಣ್ಣು, ಆಶ್ಚರ್ಯವಾಗಿದೆಯಲ್ಲ, ನೀನೇ ಫೋನ್ ಮಾಡಿದ್ಯಾ ಅಂತ ಕೇಳಿದಾಗ, ನಾವು ನಮ್ಮನೆಯಲ್ಲೇ ಇದ್ದೀವಿ, ಕೂಡ್ಲೆ ಹೊರಟು ಬನ್ನಿ ಮನೆಗೆ ಅಂದ. ಸರಿಪಾ, ಬರ್ತೀನಿ ಅಂತ ಹೇಳಿ ಕೂಡ್ಲೆ ಅಲ್ಲಿಂದ ಹೊರಟ್ರು ವಿಶ್ವನಾಥ್ ಅವರು. ಸತ್ಯ ಹತ್ತಿರ ಕೂತು ಶಾರದಾ ಅವರ ಕೈಗಳನ್ನ ಹಿಡಿದು ಬೇಡ್ಕೊಂಡ್ಲು. ಅತ್ತೆ, ಪ್ಲೀಸ್ ಅತ್ತೆ, ನಿಮಗೇನಾದ್ರೂ ಆದ್ರೆ ನಂಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಾವ ಮಾಡಿದ ತಪ್ಪು, ಅದನ್ನ ನಾನು ಎಂದಿಗೂ ಸರಿ ಅಂತ ಹೇಳೋದಿಲ್ಲ. ನನಗೆ ವಿಷಯ ಗೊತ್ತಾದಾಗ ನನ್ನ ಪ್ರಾಣವೇ ಹೋದಂತಾಗಿತ್ತು. ನಿಮ್ಮ ಪರಿಸ್ಥಿತಿಯನ್ನ ಯೋಚಿಸೋಕೆ ಕೂಡ ನನ್ನಿಂದ ಸಾಧ್ಯವಾಗ್ತಿಲ್ಲ. ಯಾವ ಹೆಣ್ಣು ಒಪ್ಕೊಳ್ಳೋಕಾಗದೇ ಇರೋ ವಿಷಯ ಇದು. ಆದ್ರೂ ನೀವು ಆ ಮಕ್ಕಳನ್ನ ಮಾತ್ರ ಒಪ್ಕೊಳ್ಳಿ ಅಂತ ನಾನು ಹೇಳ್ತಿರೋದು. ಯಾಕಂದ್ರೆ ಅವರಿಗೂ ತಮ್ಮ ಅಮ್ಮನ ಜೊತೆಗೆ ಸರಿಯಾದ ಸಂಬಂಧವಿಲ್ಲ ಅತ್ತೆ. ಇಂದಿನವರೆಗೂ ಮಾವನ ಜೊತೆಗೆ ಅವರು ಸರಿಯಾಗಿ ಮಾತಾಡೋದು ಇಲ್ಲ. ಅಪ್ಪ ಮತ್ತೆ ಅಮ್ಮ ಮಾಡಿದ್ದು ದ್ರೋಹ ಅಂತ ಅವರಿಗೂ ಅರಿವಿದೆ. ಆ ಹುಡುಗಿ ಆರಾಧನಾ ಪಾಪ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಳೆ ಅತ್ತೆ. ಅದಕ್ಕೆ ಅಂತ ಹೇಳುವಷ್ಟರಲ್ಲೇ ಶಾರದಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕರ್ಣನನ್ನ ನೋಡಿದ್ರು. ಸರಿ ಕಣು, ಸತ್ಯ ಇಷ್ಟೊಂದು ಹೇಳ್ತಿದ್ದಾಳೆ ಅಂದ್ರೆ ನಿನಗೆ ಈ ವಿಷಯ ಯಾವಾಗ ಗೊತ್ತಾಯ್ತು? ನಿಮ್ಮೆಲ್ರಿಗೂ ಗೊತ್ತಿದ್ದು ಸುಮ್ಮನಿದಿರಲ್ವಾ? ಯಾಕೆ ಅಂದ್ರೆ ನಿಮ್ಮ ಪ್ರಕಾರ ಅಪ್ಪನಿಗೆ ಇನ್ನೊಂದು ಮಗು ಇರೋದು ದೊಡ್ಡ ವಿಷಯ ಅಲ್ಲ, ಬೇರೆ ಹೆಂಡತಿ ಇರೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಒಬ್ಬ ಹೆಂಡತಿಯಾಗಿ ನನ್ನ ಗಂಡನಿಗೆ ಇನ್ನೊಂದು ಕುಟುಂಬವಿದೆ ಅನ್ನೋದು ಎಷ್ಟು ದೊಡ್ಡ ನೋವು ಗೊತ್ತಾ? ಅದನ್ನ ಕೇಳಿಯೂ ನಾನು ಇನ್ನೂ ಬದುಕಿದ್ದೀನಿ ಅನ್ನೋದೇ ಹೆಚ್ಚು. ಯಾಕೆ ಕರ್ಣ, ನೀನು ಸೇರಿ ನನ್ನನ್ನ ಮೋಸ ಮಾಡೋದ್ಯಾ ಅಂತ ಅವರು ಕೇಳೋವಾಗ ಅವರ ಧ್ವನಿ ಗದ್ಗದಿತವಾಯ್ತು. ಕರ್ಣ ಅವರ ಕಾಲಡಿಯಲ್ಲಿ ಮಂಡಿ ಊರಿ ಕೂತು ಅವರ ಮಡಿಲಲ್ಲಿ ತಲೆ ಇಟ್ಟು ಅತ್ತ. ಅಮ್ಮ, ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ಮನ್ನ ಮೋಸ ಮಾಡಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ 2 ವರ್ಷಗಳ ಹಿಂದೆ ಮಾತ್ರ ಈ ವಿಷಯ ತಿಳಿತು. ಆಗ ನಿಮಗೆ ಹೇಳೋ ಧೈರ್ಯ ಇರಲಿಲ್ಲ. ನಿಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನಾನು ಭಯಪಟ್ಟೆ. ಅಪ್ಪನ ಜೊತೆಗೆ ಆಮೇಲೆ ನಾನು ಮಾತಾಡೋದನ್ನೇ ಬಿಟ್ಬಿಟ್ಟೆ. ಅವರ ಆಸ್ತಿ ಐಷಾರಾಮಿ ಜೀವನ ಯಾವುದು ಬೇಡ ಅಂತ ನಾನು ಬಾಡಿಗೆ ಮನೆಯಲ್ಲಿದ್ದೀನಿ. ಅವ್ರು ಮಾಡಿದ್ದು ದೊಡ್ಡ ಪಾಪ ಅಂತ ನನಗೂ ಗೊತ್ತು ಅಮ್ಮ. ಆದರೆ ನಮ್ಮ ರಕ್ತ ಅಂತ ಭಾವಿಸಿದಾಗ ಆ ಮೂವರನ್ನ ಪರಕೀಯರು ಅಂತ ನೋಡೋಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಅದಕ್ಕೆ ರಾಣನ ಮದುವೆಗೆ ಹೋದೆ. ಆರುದ್ರಳ ನಿಶ್ಚಿತಾರ್ಥಕ್ಕೂ ಹೋದೆ.
ಚಿಕ್ಕವಳಿಗೆ ಪ್ರಾಣಾಪಾಯವಿದೆ ಅಂತ ತಿಳಿದಿದ್ರು ಆ ಮಗುವನ್ನ ಹೊತ್ತಿದ್ದಾಳೆ. ಅಪ್ಪನನ್ನ ಒಪ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ಆದ್ರೆ ಇವ್ರು ಮಾಡಿದ ಪಾಪಕ್ಕೆ ಅವರಿಗೆ ಗುರುತು ಸಿಗದೆ ಎಷ್ಟು ದಿನ ಇರಬೇಕು ಅನ್ನೋದು ನನ್ನ ನೋವು. ಸತ್ಯ ಬೆಂಬಲಿಸ್ತಿದ್ದಾಳೆ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಯಾಕೆ ಅಂದ್ರೆ ಅವಳು ನನ್ನ ಜೊತೆ ಜಗಳ ಆಡಿ ನಿಮ್ ಬಳಿ ಸತ್ಯ ಹೇಳ್ದಿದ್ರೆ ನನ್ನ ಮುಖ ನೋಡ್ಬೇಡ ಅಂತ ಹೇಳ್ಬಿಟ್ಲು. ಅದಕ್ಕೆ ಮನಸ್ಸನ್ನ ಕಠಿಣ ಮಾಡ್ಕೊಂಡು ಸತ್ಯ ಹೇಳೋಕ್ ಬಂದೆ. ನನ್ನ ಅಪ್ಪನನ್ನ ಕಾಪಾಡಬೇಕು ಅಂತಲ್ಲ, ನನ್ನ ಅಮ್ಮನನ್ನ ನಾನು ಕಳ್ಕೋಬಾರ್ದು ಅಂತ ಅಷ್ಟೇ ಮರೆಮಾಚಿದ್ದೆ ಅಂತ ಅವರ ಮಡಿಲಲ್ಲಿ ತಲೆ ಇಟ್ಟು ಅತ್ತ. ಶಾರದಾ ತನ್ನ ಮಗನ ತಲೆ ಸವರಿದ್ರು. ಒಬ್ಬ ಹೆಣ್ಣಿನ ಜೀವನದಲ್ಲಿ ಯಾವುದನ್ನ ಕಳ್ಕೊಳ್ಬಾರ್ದು ಅದನ್ನ ಸಂಪೂರ್ಣವಾಗಿ ನಾನು ಕಳ್ಕೊಂಡಿದ್ದೀನಿ. ಆದ್ರೆ ಏನೂ ತಿಳಿಯದೆ ಮೂರ್ಖಳಾಗಿದ್ದೆ ಅಂತ ಅವ್ರು ಹೇಳ್ತಿರುವಾಗಲೇ ವಿಶ್ವನಾಥ್ ಅವರ ಕಾರು ಬಂದು ನಿಂತಿತ್ತು. ಗಂಭೀರವಾದ ನಡಿಗೆಯೊಂದಿಗೆ ಒಳಗಡೆ ಬಂದ ವಿಶ್ವನಾಥ್, ಏನಪ್ಪ ರಾಮಪ್ಪ, ಈ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿದ್ದೀರಾ? ಏ ಕರ್ಣ, ಸತ್ಯಾಗೆ ಮೆಡಿಕಲ್ ಕಾಲೇಜ್ನಲ್ಲಿ ರಜೆ ಹಾಕಿರ್ಲಿಲ್ವಲ್ಲ, ಯಾವ ಓದನ್ನ ಕೆಡ್ಸಿ ಕರ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾ ಹತ್ರಕ್ಕೆ ಬಂದ್ರು. ಕರ್ಣ ತನ್ನ ತಾಯಿಯ ಮಡಿಲ್ನಲ್ಲಿ ತಲೆ ಇಟ್ಟಿರೋದನ್ನ ಕಂಡ ಅವರು, ಏನಾಯ್ತು ಶಾರದಾ, ಯಾಕೆ ನಿನ್ ಮುಖ ಹತ್ತು ಊದ್ಕೊಂಡಿದೆ ಅಂತ ಕೇಳಿ ಅವರ ಕೆನ್ನೆ ಮುಟ್ಟೋಕೆ ಬಂದಾಗ ಶಾರದಾ ಒಮ್ಮೆಲೆ ಅವ್ರ ಕೈ ತಳ್ಳಿ ಎದ್ದು ನಿಂತ್ರು. ನನ್ನ ಹೆಸರನ್ನ ಹೇಳೋಕು ನಿಮ್ಗೆ ಅರ್ಹತೆ ಇಲ್ಲ. ಏನ್ ಅನ್ಕೊಂಡಿದೀರಾ? ಈ 4 ಗೋಡೆ ಮಧ್ಯೆ ಇರೋ ಇವಳಿಗೇನ್ ಗೊತ್ತಾಗುತ್ತೆ? ಇವಳನ್ನ ಹೇಗ್ ಬೇಕಾದ್ರೂ ಮೋಸ ಮಾಡಬಹುದು ಅನ್ಕೊಂಡಿದ್ದೀರಾ ಅಂತ ಶಾರದಾ ಗುಡುಗ್ದಾಗ ವಿಶ್ವನಾಥ್ ಅವ್ರಿಗಂತೂ ಏನೂ ಅರ್ಥ ಆಗ್ಲಿಲ್ಲ. ಏ ಕರ್ಣ, ಏನಾಯ್ತು, ಯಾಕೆ ಇವಳು ಹೀಗೆ ಮಾತಾಡ್ತಿದ್ದಾಳೆ ಅಂತ ವಿಶ್ವನಾಥ್ ಕೇಳಿದ್ರು. ಆಗ ಪದ್ಮಾ ಅಡ್ಡ ಬಂದ್ರು. ಅಣ್ಣ, ಯಾಕೆ ತಮ್ಮನ್ನ ಹೀಗೆ ಮೋಸ ಮಾಡಿದ್ರಿ? ಅದ್ಕೆಗೆ ಹೀಗೆ ದ್ರೋಹ ಮಾಡೋಕೆ ನಿಮಗೆ ಹೇಗ್ ಮನಸ್ಸು ಬಂತು ಅಂತ ಮೊದಲ ಬಾರಿಗೆ ಅಣ್ಣನನ್ನ ಎದುರಿಸಿ ಮಾತಾಡಿದ್ರು ಪದ್ಮಾ. ಪದ್ಮಾ, ನಾನು ಏನ್ ಮಾಡಿದೆ ಅಂತ ವಿಶ್ವನಾಥ್ ಕೇಳಿದ್ರು. ಸಾಕು ನಿಲ್ಸಿ, ನಡ್ಸಿದ್ದು ಸಾಕು. ಇಷ್ಟು ವರ್ಷ ನಡ್ಸಿದ್ದೀರ. ನಿಮ್ಮ ಮಗಳ ಮದ್ವೆಗೆ ನಾನು ಬಂದು ಆಶೀರ್ವಾದ ಮಾಡ್ಬೇಕಿತ್ತ? ಅಥವಾ ನಿಮ್ಮ ಕಿರಿ ಮಗಳಿಗೆ ಮಗು ಹುಟ್ಟಿದಾಗ ಅದನ್ನ ನಾನು ದೊಡ್ಡಮ್ಮ ಅಂತ ಕೈಯಲ್ಲಿ ಎತ್ಕೊಳ್ಬೇಕಿತ್ತ? ಇದಕ್ಕಿಂತ ಮೊದಲೇ ವಿಷ ಕೊಟ್ಟು ನನ್ನನ್ನ ಕೊಂದಿರಬಹುದಿತ್ತು ಅಂತ ಶಾರದಾ ಆಕ್ರೋಶದಿಂದ ಹೇಳಿದಾಗ ವಿಶ್ವನಾಥ್ ಸ್ತಬ್ಧರಾದ್ರು. ಶಾರದಾ, ಅದು ನಿನಗೆ ಗೊತ್ತಾದ್ರೆ ನೀನ್ ತಡ್ಕೊಳಲ್ಲ ಅಂತ ಅಂತ ಹೇಳಿದ ಅವರನ್ನ ಕೈ ಎತ್ತಿ ತಡೆದ ಶಾರದಾ, ಗೊತ್ತಾದ್ರೆ ತಡ್ಕೊಳಲ್ಲಾರೆ ಅಂದ್ರೆ ಮತ್ತೆ ಯಾಕಿಂತಹ ಕೀಳು ಕೆಲಸ ಮಾಡಿದ್ರಿ? ಇದೇ ಕೆಲಸವನ್ನ ನಾನು ಮಾಡಿದ್ರೆ ನಿಮ್ಗೆ ಒಪ್ಕೊಳ್ಳೋಕ್ ಸಾಧ್ಯವಾಗ್ತಿತ್ತಾ ಅಂತ ಶಾರದಾ ಕೇಳಿದ ಪ್ರಶ್ನೆ ವಿಶ್ವನಾಥ್ಗೆ ಅವಮಾನ ಮಾಡ್ದಂತಾಯ್ತು. ಆಗ ರಾಮಪ್ಪ, ಭಾವ, ಇದೇ ಕೀಳು ವಿಷಯನ ನಿಮ್ಮ ತಂಗಿಗೆ ನಾನ್ ಮಾಡಿದ್ರೆ ನೀವು ಒಪ್ಕೊಳ್ತಿದ್ರ ಅಂತ ಗರ್ಜಿಸಿದ್ರು. ವಿಶ್ವನಾಥ್ ಮೆಲ್ಲನೆ ಮಾತನಾಡೋಕೆ ಪ್ರಾರಂಭಿಸಿದ್ರು. ರಾಮಪ್ಪ, ನಾನು ಕಾಲೇಜ್ನಲ್ಲಿ ಓದುವಾಗ ಪ್ರೀತಿಸಿದ್ದೆ. ಅಪ್ಪ ಬಲವಂತದಿಂದಲೇ ಶಾರದಾ ನನಗೆ ಮದುವೆ ಮಾಡಿಸಿದ್ರು. ಸರಿ, ವಿಧಿ ಅಂತ ಬದುಕೋಕೆ ಪ್ರಾರಂಭಿಸ್ದೆ. ಆದ್ರೆ ಮದುವೆ ಆದ 6 ತಿಂಗಳಲ್ಲಿ ಮತ್ತೆ ಅವಳನ್ನ ನೋಡಿದೆ. ಅಮ್ಮ ಅಪ್ಪನನ್ನ ಆಘಾತದಲ್ಲಿ ಕಳ್ಕೊಂಡು ಅವಳು ಅನಾಥೆಯಾಗಿ ನಿಂತಾಗ ನನ್ನಿಂದ ಅವಳನ್ನ ಹಾಗೆ ಬಿಡೋಕ್ ಸಾಧ್ಯವಾಗ್ಲಿಲ್ಲ. ಇಂದಿನವರೆಗೂ ಶಾರದಾಗೆ ತಿಳಿಬಾರ್ದು ಅಂತ ಅಂದ್ಕೊಂಡಿದ್ದು ಶಾರದಾ ಕಷ್ಟಪಡಬಾರ್ದು ಅಂತ ಮಾತ್ರ ಅಂತ ಅವ್ರು ಹೇಳ್ತಿರೋವಾಗ್ಲೇ ಶಾರದಾ ಜೋರಾಗಿ ನಕ್ರು. ಆ ನಗುವಿನಲ್ಲಿ ನೋವಿತ್ತು. ಓ, ನಾನು ಕಷ್ಟಪಡಬಾರ್ದು ಅಂತ ಮರೆಮಾಚಿದ್ದೀರಾ? ನಿಮಗೆ ನೆನ್ಪಿದ್ಯಾ, ಮೊದಲ ಬಾರಿ ಕರ್ಣ ನನ್ನ ಹೊಟ್ಟೆಯಲ್ಲಿದ್ದಾಗ ಡಾಕ್ಟರ್ ಹೇಳಿದ್ರು ನನ್ನ ಗರ್ಭಕೋಶ ದುರ್ಬಲವಾಗಿದೆ, ಅಬೋಷನ್ ಮಾಡಿಬಿಡಿ ಅಂತ. ಆದ್ರೆ ಆಗ ನಾನು ಏನು ಹೇಳಿದೆ? ನನ್ನ ಪ್ರಾಣಕ್ಕಾಗಿ ನನ್ನ ಮಗುವಿನ ಪ್ರಾಣನ ತೆಗೆಯೋಕ್ ಸಾಧ್ಯವಿಲ್ಲ. ನನ್ನ ಗಂಡನಿಗೆ ತಂದೆ ಸ್ಥಾನ ಕೊಡಬೇಕು ಅಂತ 10 ತಿಂಗಳು ಮರಣ ವೇದನೆ ಅನುಭವಿಸ್ದೆ. ಒಬ್ರಿಗೆ ಸಾಯೋ ದಿನ ತಿಳಿದ್ರೆ ಬದುಕೋ ದಿನ ನರಕವಾಗುತ್ತೆ. ಡಾಕ್ಟರ್ಗಳು ನನ್ನ ಮರಣದ ದಿನಾಂಕವನ್ನ ಗುರುತಿಸ್ತಿದ್ರು. ಅದು ತಿಳಿದಿದ್ರು ನಾನು ಆ ಮರಣವನ್ನು ಸಂತೋಷದಿಂದ ಸ್ವೀಕರಿಸಿದ್ದು ನಿಮಗೋಗಿಯೂ ಮತ್ತೆ ಇವನಿಗಾಗಿಯೂ. ಆದ್ರೆ ನಾನಿಲ್ಲಿ ನರಕ ವೇದನೆ ಅನುಭವಿಸುವಾಗ ನೀವು ಆ ಹುಡುಗಿ ಜೊತೆಗೆ ಹಾಸಿಗೆಯಲ್ಲಿ ಸಂತೋಷದಿಂದ ಇದ್ದಿದ್ರಿ. ನಿಮಗೋಸ್ಕರ ಮುಂದಿನ ಉತ್ತರಾಧಿಕಾರಿಯನ್ನ ಸೃಷ್ಟಿಸ್ತಿದ್ರಿ. ಅಯ್ಯೋ ದೇವ್ರೆ, ನನ್ನನ್ನು ಯಾಕಿನ್ನೂ ಜೀವಂತವಾಗಿ ಇಟ್ಟಿದ್ಯಾ ಅಂತ ಅಳ್ತಾ ಕರ್ಣನನ್ನ ನೋಡಿದ್ರು. ಏಯ್ ಕರ್ಣ, ಆಗ್ತಿಲ್ಲ ಕಣೋ. ಇದಕ್ಕಿಂತ ಹೆಚ್ಚು ದಿನ ಈ ಮನೆಯಲ್ಲಿ ನಾನಿದ್ರೆ ನನ್ನಷ್ಟು ಕೀಳು ಜನ್ಮ ಮತ್ತೊಬ್ರಿಲ್ಲ. ಈ ಕ್ಷಣ ನನಗೆ ಯಾರೂ ಬೇಡ. ನಿಮಗೆ ಅಮ್ಮ ಬೇಕು ಅಂದ್ರೆ ಈಗಲೇ ನನ್ನ ಜೊತೆಗೆ ಬಾ. ಈ ವ್ಯಕ್ತಿಯ ಆಸ್ತಿಯಲ್ಲಿ 1 ಪೈಸೆ ಕೂಡ ನೀನು ಅನುಭವಿಸ್ಬಾರ್ದು. ಎಷ್ಟು ವರ್ಷ ಇವರಿಗೆ ನಾನು ಸತ್ಯ ತಿಳ್ಕೊಂಡ್ರೆ ಅನ್ನೋ ಭಯವಿತ್ತು. ಈಗ ತಿಳಿದಿದೆ ಅಲ್ವಾ? ಇನ್ನು ಊರಿಗೆ ತಿಳಿಲಿ. ಅವರನ್ನ ನಿಜವಾಗಿ ಪ್ರೀತಿಸಿದ್ದಕ್ಕೆ ನಿಮ್ಮಪ್ಪ ನನಗೆ ಕೊಟ್ಟ ಉಡುಗೊರೆ ತುಂಬಾ ದೊಡ್ಡದು. ಇನ್ ಮುಂದೆ
ಸಾಯೋ ಸ್ಥಿತಿ ಬಂದರೂ ಈ ವ್ಯಕ್ತಿ ಮುಖನ ನಾನು ನೋಡೋದಿಲ್ಲ ಅಂತ ಆಕ್ರೋಶದಿಂದ ಹೇಳಿ ವಿಶ್ವನಾಥರನ್ನ ನೋಡಿದ್ರು. ವಿಶ್ವನಾಥ್ ಅಂತೂ ಶಿಲೆಯಂತೆ ನಿಂತರು. ಶಾರದಾ, ನನಗೆ ನೀನು ಇಷ್ಟ ಅಂತ ಅವರು ಬೇಡ್ಕೊಳ್ಳೋಕೆ ಬಂದಾಗ, ಸಾಕು, ನಿಜವಾಗ್ಲೂ ಪ್ರೀತಿಸೋರು ಒಂದೇ ಒಂದು ಸುಳ್ಳು ಕೂಡ ಹೇಳೋದಿಲ್ಲ. ಆದರೆ ನೀವು ಮಾಡಿದ್ದು ಮಹಾಪಾಪ. ಒಬ್ನಿಗೆ ಒಬ್ಳೆ ಅನ್ನೋದು ನಮ್ಮ ಸಂಸ್ಕೃತಿ. ಅದನ್ನು ದಾಟಿ ಆಸೆ ಪಟ್ಟವರಿಗೂ ಜೀವನ ಕೊಡೋಕೆ ಪ್ರಾರಂಭಿಸಿದ್ರೆ, ನಾಳೆ ನಿಮ್ಮ ಮಗಳಿಗೂ ಹೀಗೆ ಆದರೆ ನೀವು ನಿಮ್ಮ ಅಳಿಯನನ್ನ ತಪ್ಕೊಂಡು ಆನಂದಿಸ್ತೀರಾ ಅಂತ ಅವ್ರು ಕೇಳಿದಾಗ ವಿಶ್ವನಾಥ್ ಕಂಗಾಲಾದ್ರು. ಶಾರದಾ, ಏನು ಮಾತಾಡ್ತಿದ್ಯಾ ಅಂತ. ಈಗ ಭಯ ಪಡ್ತಿದ್ದೀರಾ? ಹಾಗೇ ತಾನೇ ನನಗೂ ಇರೋದು. ಇನ್ನು ಸಾಯೋವರೆಗೂ ನಿಮ್ಮ ಜೀವನದಲ್ಲಿ ನಾನು ಬರೋದಿಲ್ಲ. ನಿಮ್ಮ ಸಂಬಂಧವೇ ನನಗೆ ಬೇಡ ಅಂತ ಹೇಳಿ ಶಾರದಾ ಮನೆಯಿಂದ ಹೊರ ನಡೆದ್ರು. ಪದ್ಮ ಕೂಡ ಅಳ್ತಲೇ, ನಿಮ್ಮಂತಹ ಒಬ್ಬರಿಗೆ ತಂಗಿಯಾಗಿ ಹುಟ್ಟಿದ್ದಕ್ಕೆ ಇವತ್ತು ನಾನು ನಾಚಿಕೆ ಪಡ್ತೀನಿ ಅಂತ ಹೇಳಿ ಹೊರ ಬಂದರು. ಸತ್ಯ ಕೂಡ ಅವ್ರ ಹಿಂದೆಯೇ ಹೋದ್ಲು. ವಿಶ್ವನಾಥ ಆಕ್ರೋಶದಲ್ಲಿ ಕರ್ಣನನ್ನ ನೋಡ್ದ. ಏಯ್, ಯಾಕೋ ಈಗ ಚೆನ್ನಾಗಿದ್ದ ಕುಟುಂಬದಲ್ಲಿ ಗೊಂದಲ ಸೃಷ್ಟಿಸಿದೆ ಅಂತ ಗರ್ಜಿಸಿದ್ರು ವಿಶ್ವನಾಥ್. ಕರ್ಣ ಅಸಹ್ಯವಾಗಿ ಅವರನ್ನ ನೋಡ್ದ. ನೀವು ಮಾಡಿದ್ದು ಕೀಳು ಕೆಲಸ ಅಂತ ನಿಮಗ್ ಗೊತ್ತಾಗ್ಲಿಲ್ಲ, ನಾನು ಸತ್ಯ ಹೇಳಿದ್ದು ಗೊಂದಲನ. ಇಷ್ಟು ವರ್ಷ ಮೋಸ ಮಾಡಿ ಸಂತೋಷವಾಗಿದ್ರಲ್ವಾ, ಸ್ವಲ್ಪ ದಿನನಾದ್ರೂ ಕಷ್ಟಪಡ್ಲಿ, ಆಗ್ಲಾದ್ರೂ ಬುದ್ಧಿ ಬರುತ್ತಾ ನೋಡೋಣ. ಇನ್ನು ನೀವು ನಿಮ್ಮ ಕುಟುಂಬದ ಜೊತೆಗೆ ಸಂತೋಷವಾಗಿರಿ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರ ಬಂದ. ಎಲ್ರೂ ಹೋದ ನಂತರ ವಿಶ್ವನಾಥ್ ಎದೆಯನ್ನ ಹಿಡ್ಕೊಂಡು ಹಾಗೆ ಸೋಫಾದಲ್ಲಿ ಕುಸಿದು ಬಿದ್ರು. ಅವರು ಕಟ್ಟಿದ ಗೌರವದ ಕೋಟೆ ಧೂಳಿ ಪಟವಾಯ್ತು. ಮನೆಯಿಂದ ಹೊರಬಂದ ಶಾರದಾ ಅಲ್ಲಿಯ ಒಂದು ಹಳೆಯ ದೇವಾಲಯದ ಆವರಣದಲ್ಲಿ ಬಂದು ಕುತ್ಕೊಂಡ್ರು. ಒಂದು ಕಂಬಕ್ಕೆ ಹೊರಕೊಂಡು ಕಣ್ಮುಚ್ಕೊಂಡ್ರು. ಆ ಶಾಂತಿಯಲ್ಲಿ ಅವರ ಹೃದಯ ಗುಡುಗು ಬಿದ್ದ ಸ್ಥಳದಂತೆ ಭಾಸವಾಯ್ತು. ಇಷ್ಟು ಕಾಲದ ಜೀವನ ಮರೀಚಿಕೆಯಾದದ್ದನ್ನ ಅವರಿಂದ ಜೀರ್ಣಿಸ್ಕೊಳ್ಳೋಕು ಸಾಧ್ಯವಾಗ್ಲಿಲ್ಲ. ಆಗ ಅವರ ಮಡಿಲಿನಲ್ಲಿ ಒಂದು ಭಾರ ತಿಳಿತು. ಮೆಲ್ಲಗೆ ಕಣ್ಬಿಟ್ಟು ನೋಡಿದಾಗ ಸತ್ಯ ಅವರ ಮಡಿಲಿನಲ್ಲಿ ತಲೆ ಇಟ್ಟು ಅಳ್ತಿದ್ಲು. ಅತ್ತೆ, ನೀವು ಎಲ್ಲಿಗೆ ಹೋದ್ರೂ ನಾನು ಬರ್ತೀನಿ. ನಿಮ್ಮನ್ನ ನನ್ನಿಂದ ಒಂಟಿಯಾಗಿ ಬಿಡೋಕ್ ಸಾಧ್ಯವಿಲ್ಲ. ಮಾವ ಮಾಡಿದ್ದು ಮಹಾಪಾಪ. ಅವ್ರ ಮೇಲೆ ನನಗೆ ಎಷ್ಟೊಂದು ಪ್ರೀತಿ ಇತ್ತು ಅಂತ ನಿಮಗೂ ಗೊತ್ತು. ಆದ್ರೆ ಈ ವಿಷಯ ಗೊತ್ತಾದ ದಿನದಿಂದ ನಾನು ಅವ್ರ ಬಳಿ ಮಾತಾಡೇ ಇಲ್ಲ. ನನಗೂ ಕರ್ಣನಿಗೂ ಕೂಡ ಇದಕ್ಕಾಗಿ ಜಗಳ ಬಂದಿತ್ತು. ಆದ್ರೆ ನಿಮ್ಮ ಪ್ರಾಣಕ್ಕೆ ಯಾವುದೋ ಅಪಾಯ ಬಂದಿತ್ತು ಅಂತ ಭಯಪಟ್ಟು ಹೇಳ್ದೆ ಮರೆ ಮಾಚಿದ್ದೆ ಅಂತ ಅತ್ಲು. ಮತ್ತೊಂದು ಕಡೆ ಕರ್ಣ ಬಂದು ಕುತ್ಕೊಂಡ. ಅವನು ಶಾರದಾ ಕೈ ಹಿಡ್ಕೊಂಡು ಅವರ ಭುಜಕ್ಕೆ ಒರಗ್ದ. ಅಮ್ಮ, ನನಗೆ ನೀವು ಮಾತ್ರ ಬೇಕು. ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರೂ ಬೇಡ. ಅವ್ರು ಮಾಡಿ ಸರಿ ಅಂತ ನಾನು ಅಂದ್ಕೊಂಡಿಲ್ಲ. ಹಾಗೆ ಅಂದ್ಕೊಂಡಿದ್ದಿದ್ರೆ ಅವರ ಆಸ್ಪತ್ರೆ ಬಿಟ್ಟು ನಾನು ಯಾಕೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ದೆ. ಬೆಂಗಳೂರಿನಲ್ಲಿ ಅರಮನೆಯಂತಹ ಮನೆ ಇರುವಾಗ ನಾನು ಯಾಕೆ ಬಾಡಿಗೆ ಮನೆಯಲ್ಲಿ ಕಷ್ಟಪಡಬೇಕು. ಅಮ್ಮ ಪ್ಲೀಸ್, ನೀವು ಅವ್ರ ಜೊತೆಗೆ ಇರಬೇಡಿ, ಆದರೆ ನಮ್ಮ ಜೊತೆಗೆ ಬಂದ್ಬಿಡಿ ಅಂತ ಬೇಡ್ಕೊಂಡ. ಆಗ ರಾಮಪ್ಪ ಮತ್ತೆ ಪದ್ಮ ಅಲ್ಲಿಗೆ ಬಂದ್ರು. ರಾಮಪ್ಪ ಕರ್ಣನ ಭುಜ ತಟ್ಟಿ, ಕರ್ಣ, ಶಾರದಾ ಈಗ ಬೆಂಗಳೂರಿಗೆ ಬರೋದು ಬೇಡ. ಅವಳು ಇಲ್ಲಿ ನಮ್ಮ ಜೊತೆಗೆ ಇರಲಿ. ಶಾರದಾಗೆ ಅಣ್ಣ ಇದ್ರೆ ಹೇಗೋ ಹಾಗೆಯೇ ಇಷ್ಟು ವರ್ಷ ನಾನಿದ್ದೀನಿ. ಈಗ ಅವಳನ್ನ ಅಲ್ಲಿ ಕಳಿಸೋದು ನಂಗೆ ಸರಿಯಾಗಿ ಕಾಣಿಸ್ತಿಲ್ಲ. ಭಾವ ಮಾಡಿದ ದ್ರೋಹವನ್ನ ಕ್ಷಮಿಸೋಕೆ ಸಾಧ್ಯವಿಲ್ಲ ಅಂದ್ರು ದೃಢವಾಗಿ. ಪದ್ಮ ಕೂಡ ಅವ್ರ ಮಾತಿಗೆ ಬೆಂಬಲಿಸಿದ್ರು. ಹೌದು ಕರ್ಣ, ಅದಕ್ಕೇನ ನಾವು ನೋಡ್ಕೊಳ್ತೀವಿ. ಅಣ್ಣ ಮಾಡಿದ್ದು ಮಹಾಪಾಪ. ಅವ್ರು ಮಾಡಿದ ದ್ರೋಹಕ್ಕೆ ಈ ಊರನ್ನ ಬಿಟ್ಟು ಅದಕ್ಕೆ ಎಲ್ಲಿಗೂ ಹೋಗೋದು ಬೇಡ. ಕೃಷಿಯೇ ಅವರ ಉಸಿರು. ಈ ತೋಟವೆಲ್ಲ ಅತ್ತಿಗೆ ಅವರ ಅಪ್ಪ ಅಮ್ಮ ಕೊಟ್ಟಿದ್ದು. ಅವ್ರು ಕಷ್ಟಪಟ್ಟು ದುಡ್ದಿದ್ದು. ವಿಶ್ವನಾಥ್ ಅಣ್ಣನದ್ದು ಒಂದು ಪೈಸೆ ಕೂಡ ಅತ್ತಿಗೆಗೆ ಇನ್ನು ಬೇಡ. ಗರ್ಭಿಣಿಯಾದ ಹುಡುಗಿ ಅಂತ ಕೂಡ ನೋಡದೆ ಇನ್ನೊಂದು ಕುಟುಂಬ ನಡೆಸೋದ್ರಲ್ಲ. ನನ್ನ ಪ್ರಕಾರ ಅವ್ರ ಮನುಷ್ಯನೇ ಅಲ್ಲ, ಹೆಂಡತಿಗೆ ದ್ರೋಹ ಮಾಡೋನು ಗಂಡಸೇ ಅಲ್ಲ ಅಂತ ಪದ್ಮ ಆಕ್ರೋಶದಿಂದ ನೋಡಿದ್ರು. ಶಾರದಾ ಅವರ ಕಣ್ಣುಗಳು ಒಣಗಿ ಹೋಗಿದ್ವು. ಇನ್ ಮುಂದೆ ಮಾತಾಡಿ ಏನೂ ಆಗೋದಿಲ್ಲ. ಹೃದಯದಲ್ಲಿ ಸಿಡಿಲು ಬಿದ್ದಂತಾಗಿದೆ ಕರ್ಣ. ಹೋಗಿ ಕಾರ್ ತಗೊಂಡ್ ಬಾ. ನಾನು ಅಣ್ಣನ ಮನೆಗೆ ಹೋಗ್ತೀನಿ. ಇನ್ ಮುಂದೆ ನಿಮ್ಮ ಅಪ್ಪನ ನೆರಳು ಕೂಡ ನನ್ನ ಮೇಲೆ ಬೀಳಬಾರ್ದು. ಇಷ್ಟು ವರ್ಷ ಒಂದು ಶವದಂತೆ ಅವ್ರ ಜೊತೆಗೆ ಬದುಕಿದ್ದೆ ಅಂತ ನೆನಪಿಸ್ಕೊಳ್ಳೋವಾಗ್ಲೇ ಎದೆ ಒಡೆದು ಹೋಗ್ತಿದೆ. ಈಗ್ಲೇ ನಾನು ಸತ್ತಿರ್ಬೇಕಿತ್ತು. ಆದ್ರೆ ನನ್ನ ಮಗನನ್ನ ಅನಾಥನಾಗಿ ಬಿಡೋಕೆ ಮನಸ್ಸಲ್ದೆ ಜೀವಂತವಾಗಿದ್ದೀನಿ ಅಂದವರು ಸತ್ಯ. ನಿಮ್ಮ ಮಾವ ಎಷ್ಟು ಕೆಟ್ಟವರು ಅಂತ ಈಗ ಗೊತ್ತಾಗ್ತಿದ್ಯಾ? ಅಂದು ಆ ಹುಡುಗ ನಿಮ್ಮನ್ನ ಕಾಪಾಡ್ದಾಗ ಯಾವುದನ್ನು ವಿಚಾರಿಸದೆ ದೊಡ್ಡ ಮಹಾತ್ಮನಂತೆ ನಿಮ್ಮ ಮದ್ವೆ ನಡೆಸ್ಕೊಟ್ರು. ಈಗ ಗೊತ್ತಾಗ್ತಿದ್ಯಾ ಅವರ ಯೋಗ್ಯತೆ ಅಂತ ಕಹಿಯಾಗಿ ಕೇಳಿದ್ರು. ಅಮ್ಮ ಪ್ಲೀಸ್, ಇಷ್ಟೊಂದು ಫೀಲ್ ಆಗಬೇಡಿ.
ಅವರಿಗೆ ನಿಮ್ಮಂತಹ ಹೆಂಡತಿ ಸಿಗೋಕೆ ಪುಣ್ಯ ಇಲ್ಲ. ಅವರ ಕೆಟ್ಟ ಬುದ್ಧಿಯಿಂದ ನಿಮ್ಮನ್ನ ಕಳ್ಕೊಂಡ್ರು. ಇನ್ ಮುಂದೆ ಅವ್ರ ಬಗ್ಗೆ ನೀವು ಯೋಚಿಸ್ಬೇಡಿ ಅಂತ ಸಮಾಧಾನ ಹೇಳ್ದ ಕಾರಣ ಕಾರ್ಗೆ ತೆಗೆದುಕೊಳ್ಳೋಕೆ ಅಂತ ಮನೆಗೆ ಹೋದ. ಮನೆಯೊಳಗಡೆ ಪ್ರವೇಶಿಸಿದ ಕರ್ಣನಿಗೆ ದೊಡ್ಡ ಆಘಾತವೇ ಕಾದಿತ್ತು. ಹಾಲ್ನಲ್ಲಿ ವಿಶ್ವನಾಥ್ ಪ್ರಜ್ಞೆ ಇಲ್ಲದೆ ನೆಲದ ಮೇಲೆ ಬಿದ್ದಿದ್ರು. ಕರ್ಣ ಆತಂಕದಿಂದ ಓಡ್ ಹೋಗಿ ನೋಡ್ದ. ಒಬ್ಬ ಡಾಕ್ಟರ್ ಆಗಿ ಅವರ ಸ್ಥಿತಿಯನ್ನ ಪರೀಕ್ಷಿಸಿದಾಗ ಅವರಿಗೆ ತೀವ್ರ ಹೃದಯಾಘಾತ ಆಗಿರೋದು ಅರ್ಥ ಆಯಿತು. ದ್ವೇಷ ಮರೆತು ಒಬ್ಬ ವೈದ್ಯನಾಗಿ ತನ್ನ ಕರ್ತವ್ಯ ಮಾಡಬೇಕು ಅಂತ ಅನ್ಕೊಂಡ ಕರ್ಣ ತಕ್ಷಣ ಅವರನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಧಾವಿಸ್ದ. ಅಲ್ಲಿಂದ ರಾಮಪ್ಪನಿಗೆ ಮಾಹಿತಿ ನೀಡಿದ. ರಾಮಪ್ಪ ಶಾರದಾಗೆ ವಿಷಯ ತಿಳಿಸಿದಾಗ ಶಾರದಾ ಅವರ ಮುಖ ಕಲ್ಲಾಗಿ ಬದಲಾಯಿತು. ಅವರ ಕುಟುಂಬಕ್ಕೆ ಮಾಹಿತಿ ತಿಳಿಸೋಕೆ ಹೇಳಿ ಇನ್ ಮುಂದೆ ಅವರು ಬಂದು ನೋಡ್ಕೊಳ್ಳಿ ಅವರನ್ನ. ನನ್ನ ಮಗ ಒಬ್ಬ ಡಾಕ್ಟರ್ ಆಗಿ ಒಂದು ಜೀವವನ್ನ ಕಾಪಾಡೋಕೆ ಸೇರಿಸಿದಾನೆ. ಅದಕ್ಕಾಗಿ ಅವನ ಮೇಲೆ ನನಗೆ ಕೋಪ ಇಲ್ಲ. ಆದ್ರೆ ಮಾಹಿತಿ ತಿಳಿಸಿ ಅವನನ್ನ ತಕ್ಷಣ ಇಲ್ಲಿಗೆ ಬರೋಕೆ ಹೇಳಿ ಅಂತ ಹೇಳಿ ರಾಮಪ್ಪನ ಕಾರಿನಲ್ಲಿ ಅವರು ತಮ್ಮ ಮನೆಗೆ ಹೊರಟ್ರು. ವಿಶ್ವನಾಥ್ ಪ್ರಾಣಕ್ಕಾಗಿ ಹೋರಾಡ್ತಿರ್ಬೇಕಾದ್ರೆ ಶಾರದಾ ತನ್ನ ಕಳೆದ ದಿನಗಳನ್ನ ಕತ್ತರಿಸಿ ಹಾಕಿ ರಾಮಪ್ಪನ ಮನೆಗೆ ಪ್ರವೇಶಿಸಿದ್ರು. ವಿಷಯ ರಾಣಾಗೆ ತಿಳಿತಿದ್ದ ಹಾಗೆ ತಕ್ಷಣ ತನ್ನ ತಾಯಿ ಜೊತೆಗೆ ಹಾಸ್ಪಿಟಲ್ಗೆ ಹೊರಟ ರಾಣ. ಕತೆ ಮುಂದುವರಿಯುತ್ತೆ.